ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬೇಕಾ. ಮುಖ್ಯಾಂಶಗಳು. ಚೊಂಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಚಾಲನೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ. ಮಾರ್ಚ್ 23ರಂದು ಬೆಂಗಳೂರಿನಲ್ಲಿ ಜೆಪಿ ಭವನ ಉದ್ಘಾಟನಾ ಸಮಾರಂಭಕ್ಕೆ ಬೀದರ್ದಿಂದ ಜೆಡಿಎಸ್ ದಂಡು. ಹಿರಿಯ ಸಾಹಿತಿ ಎಂಜಿ ದೇಶಪಾಂಡೆ ಅವರ ಹುಟ್ಟುಹಬ್ಬದ ನಿಮಿತ್ತ ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ. ಮಾರ್ಚ್ 24ರಂದು ಬೀದರ್ ನಗರದ ಐಎಂಎ ಹಾಲ್ನಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ. ಸುದ್ದಿಯ ವಿವರ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ರಾಷ್ಟ್ರೀಯ ರಚನಾತ್ಮಕ ಕಾರ್ಯ ಸಮಿತಿಯ ಆರ್ಆರ್ಕೆ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ್ 22ರಿಂದ 28ರವರೆಗೆ ಚೊಂಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಮಾರ್ಚ್ 22ರಂದು ಚಾಲನೆ ನೀಡಲಾಯಿತು. ಬೀದರ್ ತಾಲೂಕಿನ ಚೊಂಡಿ ಗ್ರಾಮದ ಬಸವ ಮಂಟಪದಲ್ಲಿ ನಡೆದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಜೀವಂತ ಪರ್ಯಂತ ಸೇವಾ ಮನೋಭಾವದಿಂದ ಕೆಲಸ ಮಾಡುವ ಮನೋಧರ್ಮವನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡರೆ ಅವರ ಬದುಕು ಉಜ್ವಲವಾಗುತ್ತದೆ. ದೇಶ, ನಾಡು, ಸಮಾಜ ಸಂಘಟನೆಗಳಿಗೆ ಹೇಗೆ ಒಂದು ಸೇವೆಯಲ್ಲಿ ಯುವಕರು ನಿರತರವಾಗಿರಬೇಕು ಎಂದು ದತ್ತಗಿರಿ ಮಹಾರಾಜರ ಪ್ರೌಢಶಾಲೆಯ ಮುಖ್ಯ ಗುರುಗಳು ಜಯದೇವಿ ಯಾದ್ಲಾಪುರ ಅವರು ಹೇಳಿದರು. ಈ ಶಿಬಿರದಲ್ಲಿ ಹಮ್ಮಿಕೊಂಡು ಸುಮಾರು 22ರಿಂದ 28ರವರೆಗೆ ಈ ಶಿಬಿರದಲ್ಲಿ ಪಾಲ್ಗೊಂಡು ಅಲ್ಲಿ ಸೇವಾ ಮನೋಭಾವನೆಯನ್ನು ಅಷ್ಟರ ಮಟ್ಟಿಗೆ ನಿಮ್ಮನ್ನು ಆ ಸೇವಾ ಮನೋಭಾವನೆ ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು. ಇಡೀ ಜೀವನ ಪರ್ಯಂತ ರಾಷ್ಟ್ರೀಯ ಸೇವೆಯ ಒಂದು ಕಾರ್ಯದಲ್ಲಿ, ಒಂದು ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ, ಒಂದು ನಾಡು ಕಟ್ಟುವ ಕೆಲಸದಲ್ಲಿ, ಒಂದು ಊರು ಕಟ್ಟುವ ಕೆಲಸದಲ್ಲಿ, ಒಂದು ಸಮಾಜ ಕಟ್ಟುವ ಕೆಲಸದಲ್ಲಿ ನೀವು ಸ್ವಯಂ ಭಾವನೆಯಿಂದ ಒಂದು ಸೇವೆ ಸಲ್ಲಿಸಿದಾಗ ಮಾತ್ರ ಇಂಥ ಶಿಬಿರದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ಅದಕ್ಕೊಂದು ಬೆಲೆ ಬರ್ತದೆ ಅಂತ ನನ್ನ ಅನಿಸಿಕೆ. ಶಿಕ್ಷಣ ಸಂಸ್ಥೆಯಿಂದ ಪ್ರತಿ ವರ್ಷ ರಾಷ್ಟ್ರೀಯ ಸೇವಾ ಶಿಬಿರ ಆಯೋಜಿಸಲಾಗುತ್ತಿದೆ. ಈ ಸೇವಾ ಶಿಬಿರಗಳಿಂದ ಗ್ರಾಮದ ಅಭಿವೃದ್ಧಿ ಆಗುತ್ತದೆ. ಈ ನಿಟ್ಟಿನಲ್ಲಿ ಗ್ರಾಮವನ್ನು ದತ್ತು ಪಡೆದು ಆ ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗುವ ಸೇವೆಗಳನ್ನು ವಿದ್ಯಾರ್ಥಿಗಳು ಸಲ್ಲಿಸುತ್ತಾರೆ ಎಂದು ಆರ್ಆರ್ಕೆ ಸಮಿತಿ ಅಧ್ಯಕ್ಷ ರಮೇಶ್ ಕುಮಾರ್ ಪಾಂಡೆ ಅವರು ಹೇಳಿದರು. हमारे देश में शिक्षण संस्था के साथ साथ हमारे ग्रामीण प्रदेशों में उन्नति का मार्ग हो, इस उपलक्ष्य के अंदर एक एनएसएस कैंप के तौर पर एक योजना किया गया. हर एक कॉलेज के अंदर प्रतिवर्ष एक सप्ताह का काल उस कॉलेज के अधीन एक ग्राम को गोद लेके हमारे जो विद्यार्थी हैं उन्हें वहाँ पर शिक्षा क्षेत्र में, आध्यात्मिक क्षेत्र में, कामगार क्षेत्र में, उस गांव की उन्नति के अंदर देश की उन्नति में भाग होने के उपलक्ष्य में एक योजना का कार्य हुआ. ಇದೇ ಸಂದರ್ಭದಲ್ಲಿ ಶಿಬಿರಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಆರ್ಆರ್ಕೆ ಸಮಿತಿಯ ಕಾರ್ಯದರ್ಶಿ ಧನರಾಜ್ ತಾಂಡೂರೆ, ಅಲಿಯಾಬಾದ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅನಿತಾಬಾಯಿ, ಅನಿಲ್ ಕುಮಾರ್ ಸದಸ್ಯೆ ಗೋದಾವರಿ, ವಿಶ್ವನಾಥ್, ಹನುಮಂತರಾವ್ ಖರ್ಗೆ, ಶಾಂತಕುಮಾರ್ ಪಾಟೀಲ್, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಂಡಯ್ಯ ಸ್ವಾಮಿ, ಎನ್ಎಸ್ಎಸ್ ಅಧಿಕಾರಿ ಬೇಬಿ ಚಿದ್ರಿ, ಎನ್ಎಸ್ಎಸ್ ಸಹಾಯಕ ಅಧಿಕಾರಿ ಪ್ರಜ್ಞಾನಿ, ಎನ್ಎಸ್ಎಸ್ ಸಹ ಸಹಾಯಕಾರಿ ಅಧಿಕಾರಿ ಪ್ರೊಫೆಸರ್ ಸೂರ್ಯಕಾಂತ್ ಅಪ್ಪೆ, ಸಲಹಾ ಸಮಿತಿಯ ಸದಸ್ಯರು, ಕಾಲೇಜಿನ ಸಿಬ್ಬಂದಿ ವರ್ಗದ ರಾಷ್ಟ್ರೀಯ ಸೇವಾ ಯೋಜನಾ ಸ್ವಯಂ ಸೇವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೊಡಗದೆ ಧರ್ಮ, ಪ್ರದೇಶ, ರಾಜಕೀಯ ಹಾಗೂ ಆರ್ಥಿಕ ಕುಂದುಕೊರತೆಗಳನ್ನು ಶಾಂತಿ ಹಾಗೂ जब तक हमारे मन में दर्द न हो तब तक कोई भी योजना उस उपलक्ष्य में हमारे देश के सरकारों ने प्रतिवर्ष इस कॉलेज के अंदर ಜಿಲ್ಲಾಡಳಿತ, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕಾನೂನು ಮಾಪನಶಾಸ್ತ್ರ ಇಲಾಖೆ ಹಾಗೂ ಗ್ರಾಹಕರ ಮಾಹಿತಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಷಣ್ಮುಖ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿ ಮಾತನಾಡುತ್ತಾ
ಅಂಗಡಿಗಳಲ್ಲಿ ದಿನಸಿ ವಸ್ತುಗಳನ್ನು ಖರೀದಿಸುವಾಗ ಗ್ರಾಹಕರು ಅದರ ಗುಣಮಟ್ಟವನ್ನು ಪರೀಕ್ಷಿಸಬೇಕು ಎಂದರು. ಅದು ಸುರಕ್ಷಿತವಾಗಿರಬೇಕು. ಅಥವಾ ಯಾವುದೇ ವಸ್ತುವನ್ನು ಹೂಕಳಿ ಮನೆ ಬಣ್ಣ ಆಡ್ತಿದ್ರಿ, ಅದು ಸುರಕ್ಷಿತವಾಗಿರಬೇಕು. ಅದು ಆ್ಯಸಿಡ್ ಥರ ಆಗಬಾರ್ದು. ಅದಕ್ಕೆ ಗ್ರಾಹಕ ಯಾವುದೇ ವಸ್ತುವನ್ನು ಉಪಯೋಗಿಸಬೇಕಾ ಅದರ ಸುರಕ್ಷತೆ, ಅದರ ಗುಣಮಟ್ಟವನ್ನು ತಿಳ್ಕೋಬೇಕು. ಅದು ಯಾವ ರೀತಿ ಇದೆ ಅಂತ ತಿಳ್ಕೊಂಡ ಮೇಲೆ ನಾವು ಅದನ್ನು ಉಪಯೋಗಿಸಿದರೆ ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿ ಅದರ ಮಾಹಿತಿಯನ್ನು ಪಡಿಬೇಕು. ಮಾಹಿತಿ ಪಡೆಯುವ ಹಕ್ಕು ಇದೆ ಗ್ರಾಹಕನಿಗೆ. ಅದು ಯಾವ ಥರ ಇದೆ ಅಂತೇಳಿ ಮಾಹಿತಿಯನ್ನು ಪಡಿಬೇಕು. ಆ ಮಾಹಿತಿ ಪಡಿತಕ್ಕಂಥ ಹಕ್ಕು ಕೂಡ ಗ್ರಾಹಕನಿಗೆ ಈ ಗ್ರಾಹಕರ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಆಯ್ಕೆಯ ಹಕ್ಕು. ಗ್ರಾಹಕನೇ ಮಾರ್ಕೆಟ್ನಲ್ಲಿ ರಾಜ ಇದ್ದಾಗೆ ಅವನು ಏನನ್ನು ಬಯಸ್ತಾನೋ, ಏನನ್ನು ಚಾಯ್ಸ್ ಮಾಡ್ತಾನೋ ಅಂತ ತಗೋಬೋದು. ಗ್ರಾಹಕ ಒಬ್ಬ ರಾಜ ಇದ್ದಂಗೆ ಅವರು ತಾನೇನು ಬೇಕಾದ್ರೂ ತಗೋಬೋದು. ಆತಕ್ಕಂಥ ಒಂದು ಆಯ್ಕೆಯ ಹಕ್ಕು ಅವ್ರಿಗಿದೆ. ಅದನ್ನು ಆಲಿಸುವ ಹಕ್ಕು ಇದೆ. ಅಂದರೆ ನಾವು ವಿಚಾರಣೆಯನ್ನು ಕೇಳ್ತಕ್ಕಂಥ ಹಕ್ಕು ಇದೆ, ಆಲಿಸುವ ಹಕ್ಕು. ಅದೇ ಡಾಕ್ಟರ್ ಲಕ್ಕಿ ಪೃಥ್ವಿರಾಜ್ ವಿಶೇಷ ಉಪನ್ಯಾಸ ನೀಡುತ್ತಾ ಬೆಂಕಿಪಟ್ಟಣದಿಂದ ಹಿಡಿದು ಯಾವುದೇ ವಸ್ತು ಖರೀದಿಸುವಾಗ ಗ್ರಾಹಕರು ಜಾಗೃತಿಯಿಂದ ವಸ್ತುಗಳನ್ನು ತೆಗೆದುಕೊಳ್ಳಬೇಕು, ಗ್ರಾಹಕರ ಹಕ್ಕುಗಳ ಮೇಲೆ ಹಾಗೂ ಕಾಯ್ದೆ ಕಾನೂನಿನ ಬಗ್ಗೆ ತಿಳಿಸಿ ಹೇಳಿದರು. ಹೀಗಿರಬೇಕಾದ್ರೆ ಈ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಗ್ರಾಹಕನೇ ಆಗಿದ್ದಾರೆ. ಗ್ರಾಹಕರಿಲ್ಲದ ವ್ಯಕ್ತಿ ಇಲ್ಲ, ಕೊಂಡ್ಕೊಳ್ತಕ್ಕಂಥ ವ್ಯಕ್ತಿ ಇಲ್ಲ, ಮತ್ತು ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇಲ್ಲ. ಒಂದು ಕಡ್ಡಿ ಪೆಟ್ಟಿಗೆಯಿಂದ ಹಿಡ್ಕೊಂಡು ಏರೋಪ್ಲೇನ್ ವರೆಗೆ ನಾವು ಏನೇ ಖರೀದಿ ಮಾಡಿದ್ರು ಕೂಡ ನಮಗೆ ಕನ್ಸೂಮರ್ ಅಂತ ಹೇಳ್ತಾರೆ, ಗ್ರಾಹಕ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಒಂದು ಕಡ್ಡಿ ಪೆಟ್ಟಿಗೆಯಿಂದ ಹಿಡ್ಕೊಂಡು ಏರೋಪ್ಲೇನ್ ವರೆಗೆ ನಾವು ಕೊಳ್ಳುವವರಾಗಿರೋದ್ರಿಂದ ನಮ್ಮನ್ನೆಲ್ಲ ಗ್ರಾಹಕರು ಅಂತ ಹೇಳ್ತಾರೆ. ಈ ಒಂದು ಗ್ರಾಹಕರು ತಮ್ಮ ಹಣನ ಕೊಟ್ಟು ತಮಗೆ ಬೇಕಾದಂತ ವಸ್ತುವನ್ನು ತಗೊಂಡಾಗ ಅವರಿಗೆ ಅನೇಕ ರೀತಿಯಿಂದ ಅನ್ಯಾಯ, ಮೋಸ ಆಗ್ತಕ್ಕಂಥ ಅವಕಾಶಗಳು ಬಹಳಷ್ಟು ಇರ್ತವೆ. ಹೀಗಾಗಿಯೇ 1962ರಲ್ಲಿ ಅಂದಿನ ಅಮೆರಿಕದ ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ ಅವರು ಕನ್ಸೂಮರ್ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಬೇಕಾದ್ರೆ ಇದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತು ಇದನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ ಒಂದು ಜಸ್ಟಿಸ್ ಕೊಡಿಸ್ಲಿಕ್ಕೆ ಒಂದು ಆಕ್ಟ್ ಅನ್ನು ಬರಬೇಕಂತ ಹೇಳಿ 1962ರಲ್ಲಿ ವರ್ಲ್ಡ್ ಕನ್ಸೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತಕ್ಕಂಥದ್ದು ಜಾರಿಗೆ ಬಂತು. ಜಾನ್ ಎಫ್ ಕೆನಡಿ ಅವರು ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಾರೆ. ಬೀದರ್ ಉಪವಿಭಾಗಾಧಿಕಾರಿ ಶಿವಕುಮಾರ್ ಶಿಲ್ವಾನ್, ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರದ ಸದಸ್ಯ ಬಸವರಾಜ್ ಪವಾರ್ ಹಾಗೂ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮಗೆ ಒಟ್ಟು ಇಂದಿನ ಒಂದು ಗ್ರಾಹಕ ವಿಶ್ವ ಗ್ರಾಹಕ ದಿನಾಚರಣೆ ಅವರನ್ನು ಇಲಾಖೆ ಪರವಾಗಿ ಗ್ರಾಹಕ ದಿನಾಚರಣೆ ಅಂತ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇದು 1986 ನಾವು ಡಿಸೆಂಬರ್ 24ರಂದು ಆಚರಣೆ ಮಾಡ್ತೀವಿ. ಇದನ್ನು ಮಾರ್ಚ್ 15 ಇವತ್ತಿನ ದಿವಸ ವಿಶ್ವ ಗ್ರಾಹಕ ದಿನಾಚರಣೆ ಅಂತ ಮಾಡ್ತಾರೆ. ಗ್ರಾಹಕರಿಗೆ ಎಲ್ಲ ವಿಧದಿಂದಲೂ ಕೂಡ ಎಲ್ಲ ಇಲಾಖೆ ಎಲ್ಲ ಇನ್ನೇನು ನಾವು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಗ್ರಾಹಕರ ವೇದಿಕೆ ಅಂತ ಮಾಡಿದ್ದಾರೆ. ಜಿಲ್ಲಾ ಗ್ರಾಹಕರ ವೇದಿಕೆ ಅಧ್ಯಕ್ಷತೆ ಕರೆದು ಅವರು ಸ್ವಲ್ಪ ಇನ್ಚಾರ್ಜ್ ನಾವು ಬರೋಕ್ಕಾಗಿಲ್ಲ. ಅವಕಾಶಕ್ಕೆ ಅವರು ಶ್ರಮಿಸಬೇಕು. ಗ್ರಾಹಕರ ಹಕ್ಕುಗಳ ಕುರಿತು ಸುರಕ್ಷತೆ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ಗ್ರಾಹಕ ಯಾವುದೇ ವಸ್ತುವನ್ನು ಉಪಯೋಗಿಸಬೇಕಾದ್ರೆ ಸುರಕ್ಷತೆ. ಮಾರ್ಚ್ 23ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಜೆಪಿ ಭವನ ಉದ್ಘಾಟನೆ ಹಾಗೂ ಸ್ವಾಭಿಮಾನಿ ಸಮಾನತೆ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯಿಂದ ಸಾವಿರಾರು ಜೆಡಿಎಸ್ ಪಕ್ಷದ ನಾಯಕರು ಬೆಂಗಳೂರಿಗೆ ತೆರಳಿದರು. ಮಾರ್ಚ್ 23ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜೆಪಿ ಭವನ ಉದ್ಘಾಟನೆ ಹಾಗೂ ಸ್ವಾಭಿಮಾನ ಸಮಾನತೆ ಸಮಾವೇಶ ಮತ್ತು ಜೆಡಿಎಸ್ ಪಕ್ಷದ ಸಮಾವೇಶ ನಡೆಯಲಿದೆ. ಈ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಕಾರ್ಯಕರ್ತರು ಮಾರ್ಚ್ 27ರಂದು ಬೆಂಗಳೂರಿಗೆ ತೆರಳಲಿದ್ದರು. ಮಾರ್ಚ್ 23ರಂದು ಜೆಪಿ ಭವನ ಉದ್ಘಾಟನೆ ಹಾಗೂ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶಕ್ಕೆ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಪಕ್ಷದ ಜಿಲ್ಲಾಧ್ಯಕ್ಷ ನಸೀಂ ಪಟೇಲ್, ಬಸವ ಕಲ್ಯಾಣ್ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ 2 ರಿಂದ 4 ಸಾವಿರ ಕಾರ್ಯಕರ್ತರು ಬೆಂಗಳೂರಿಗೆ ಹೋಗುತ್ತಿದ್ದೇವೆ ಎಂದು ಜೆಡಿಎಸ್ ಪಕ್ಷದ ಮುಖಂಡ ರಮೇಶ್ ಕುಮಾರ್ ಸೋಲ್ಪುರ್ ಅವರು ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಜೆಪಿ ಭವನದ ಉದ್ಘಾಟನೆ, ಸಮಾನತೆ ಸ್ವಾಭಿಮಾನ ಸಮಾವೇಶದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ನಿಮಿತ್ತವಾಗಿ ಬೀದರ್ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ JDS ಪಕ್ಷದ ಅಭಿಮಾನಿಗಳು ಬೀದರ್ ಜಿಲ್ಲೆಯಿಂದ ಸುಮಾರು ಒಂದು 200 ವೆಹಿಕಲ್ಗಳ ಮುಖಾಂತರ, ಟ್ರೈನ್ ಮುಖಾಂತರ, ಬಸ್ಸುಗಳಿಂದ 2000 ರಿಂದ 4000 ಜನ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಇವತ್ತಿನ ಈ ಬೀದರ್ ಜಿಲ್ಲೆಯಿಂದ ಸಮಾವೇಶದಲ್ಲಿ ಭಾಗವಹಿಸಲು
ಜಿಲ್ಲೆಯ ಜಾತ್ಯತೀತ ಜನತಾದಳ ಚುನಾಯಿತ ಪ್ರತಿನಿಧಿಗಳು, ಪಕ್ಷದ ಮುಖಂಡರು, ವಿವಿಧ ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮಾರ್ಚ್ 23ರಂದು ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ತೆರಳುತ್ತಿದ್ದೇವೆ ಎಂದು ಜೆಡಿಎಸ್ ಜಿಲ್ಲಾ ವಕ್ತಾರರಾದ ಅಶೋಕ್ ಕುಮಾರ್ ಕರಂಜಿ ಅವರು ತಿಳಿಸಿದರು. ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಈ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ವೆಹಿಕಲ್ಗಳ ಮುಖಾಂತರ ನಾವು ಬೆಂಗಳೂರಿಗೆ ತೆರಳ್ತಾ ಇದ್ದೇವೆ ಮತ್ತು ಅಲ್ಲಿ ಒಂದು ದೊಡ್ಡ ಸಮಾವೇಶನಾಗಿ ಸುಮಾರಾಗಿ 4 ರಿಂದ 5 ಲಕ್ಷ ಶಾಸಕರು, ಮಾಜಿ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಎಲ್ಲ ಮುಖಂಡರು ಸೇರ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ 5-6 ಲಕ್ಷ ಪಕ್ಷದ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಬೀದರ್ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೋಗುತ್ತಿದ್ದೇವೆ ಎಂದು ಜೆಡಿಎಸ್ ಪಕ್ಷದ ಪ್ರಮುಖ ಬಾಬುರಾವ್ ಮಲ್ಕಾಪುರ ಅವರು ಹೇಳಿದರು. ಈ ಸಮಾವೇಶ ಭಾಳ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಏನದಂತಂದ್ರೆ ಕುಮಾರಣ್ಣವ್ರು ಏನು ಹಿಂದೆ ಮಾಡಿದಂಥ ಕಾರ್ಯ ಬಗ್ಗೆ ಭಾಳಷ್ಟು ಕಾರ್ಯಕರ್ತರು ಏನದ ಹುಮ್ಮಸ್ದಿಂದ ಇವತ್ತು ಬೀದರ್ ಜಿಲ್ಲೆಯಿಂದ ಆಯಾ ತಾಲೂಕದಿಂದ ಟ್ರೈನಿಗೆ ಮತ್ತು ಬಸ್ಸಿಗೆ ಭಾಳಷ್ಟು ಜನ ನಾವೆಲ್ಲ ಇವತ್ತು ಗಾಡಿಗಳು ಮಾಡ್ಕೊಂಡು ಎಲ್ಲ ಕಾರ್ಯಕರ್ತರು ಏನಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೊತ್ತೇನಂದ್ರೆ ಬೆಂಗಳೂರು ಬಂಡೆಪ್ಪನ ನೇತೃತ್ವದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನದ ಬೀದರ್ದಿಂದ ಸುಮಾರು ಒಂದು 200 ಕಾರ್ಯಕರ್ತರು 2,000 ಜನರ ಕಾರ್ಯಕರ್ತರು ಏನದಂತಂದ್ರೆ ಇವತ್ತು ಬೀದರ್ದಿಂದ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ. ಈ ಕಾರ್ಯಕರ್ತರ ಸಮಾವೇಶ ಏನದಂದ್ರೆ ಭಾಳ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ರಾಜ್ಯ ಮಟ್ಟದಲ್ಲಿ ಏನದಂದ್ರೆ ಗೊತ್ತಾ ಕುಮಾರಣ್ಣ ಮಾಡಿದಂಥ ಕಾರ್ಯದ ಬಗ್ಗೆ ಏನದಂದ್ರೆ ಅಲ್ಲಿ ಕಾರ್ಯಕರ್ತರ ಬಗ್ಗೆ ನಾಳೆ 23ನೇ ತಾರೀಕಿಗೆ ಏನದಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದೆ ಅಂತ ಹೇಳ್ತೀವಿ. ಬೆಂಗಳೂರಿನಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪಕ್ಷದ ಸಂಘಟನೆ ಕುರಿತು ಮಾತನಾಡಲಿದ್ದಾರೆ. ಜೆಡಿಎಸ್ ಪಕ್ಷ ಬಲಪಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜೆಡಿಎಸ್ ಪಕ್ಷದ ನಾಯಕ ಮಾರುತಿ ಬೌದ್ಧಿ ಅವರು ಹೇಳಿದರು. ಕರ್ನಾಟಕದಲ್ಲಿ ಮುಂದೆ ಬರುವಂಥ ಚುನಾವಣೆಯಲ್ಲಿ ಏನು ಜಾತ್ಯತೀತ ಜನತಾದಳ ಕಾರ್ಯಕರ್ತರನ್ನು ಸದೃಢಿಸಿ ಒಂದು ಹುಮ್ಮುಸ್ತರಂಥ ಕೆಲಸ ಇವತ್ತು ರಾಷ್ಟ್ರದ ನಾಯಕರಂಥ ಎಚ್ ಡಿ ದೇವೇಗೌಡ ಸಾಹೇಬರು, ಕುಮಾರಣ್ಣನವರು ಏನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೆಂಬಲಿಸಿ ಇವತ್ತು ಜಿಲ್ಲೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬೀದರ್ ನಗರದಿಂದ ನಾವು ಒಂದು 50 ಗಾಡಿ ಬಿಡ್ತಾಯಿದ್ದೆವು. ಆ ಕಡೆ ಸೌತ್ದಿಂದ MLA ಕ್ಷೇತ್ರ ಬಂಡೆಪ್ಪ ಕಾಶಂಪುರ ಕ್ಷೇತ್ರದಿಂದ ಒಂದು 100 ಗಾಡಿ, ಹಾಗೂ ಹುಮನಾಬಾದು, ಬಸವ ಕಲ್ಯಾಣ, ಅವರಾದು, ಭಾಲ್ಕಿ ಎಲ್ಲ ಕಡೆಯಿಂದ 1000 ಗಾಡಿ ಬರ್ತಾಯಿದೆ. ಅದೇ ರೀತಿ ಟ್ರೈನ್ ಮುಖಾಂತರ, ಬಸ್ಗಳ ಮುಖಾಂತರ ಇವತ್ತು ಸಾವಿರ ಗಟ್ಟಲೆ ಜನ ಇವತ್ತು ಬೆಂಗಳೂರು ತರ್ತಾ ಇದ್ದೆವು. ರಾಜಶೇಖರ್ ಜವಳೆ, ಅಶೋಕ್ ಕೊಡುಗೆ ಸೇರಿದಂತೆ ನೂರಾರು ಕಾರ್ಯಕರ್ತರು ವಾಹನಗಳ ಮೂಲಕ ಬೆಂಗಳೂರಿಗೆ ತೆರಳಿದ್ದರು. काय नाही तर एक स्ट्राईक चाललं आहे, ते शूटिंग करायचं न्यूजसाठी. हां ಜಾತ್ಯತೀತ ಜನತಾದಳ ಪಕ್ಷಕ್ಕೆ, ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಎಲ್ಲರೂ ಬ್ಯಾಕ್ ಮಾಡಿದಾರೆ. ಬಂಡೆಪ್ಪ ಕಾಶಂಪುರ ಅವರಿಗೆ, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಘಾಟನೆ ಆಗಲಿರುವ JP ಭವನ ಮತ್ತು ಸ್ವಾಭಿಮಾನಿ ಸಮಾವೇಶಕ್ಕಾಗಿ ನಾವು ಇಲ್ಲಿ ಬೀದರ್ನಿಂದ ಬಂಡೆಪ್ಪ ಕಾಶಂಪುರ ಅವರ ನೇತೃತ್ವದಲ್ಲಿ ಒಂದು ಭರ್ಜರಿ ತಯಾರಿ ಮಾಡ್ಕೊಂಡು ಬಸ್ಗಳ ಮುಖಾಂತರ, ಕಾರ್ ಮುಖಾಂತರ, ಟ್ರೈನ್ ಮುಖಾಂತರ ಎಲ್ಲ ತಾಲೂಕಿನಿಂದ ಸಾವಿರಾರು ಬಂಡೆಪ್ಪ ಕಾಶಂಪುರ ಅಭಿಮಾನಿಗಳು ಇಲ್ಲಿ ಬೀದರ್ನಿಂದ ಹೊರಡ್ತಾ ಇದ್ದೇವೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗಿ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, C-ಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ನಗರದ ಮಂಟಪದಲ್ಲಿ ಮಂದಾರ ಕಲಾವಿದರ ವೇದಿಕೆ ವತಿಯಿಂದ ಹಿರಿಯ ಸಾಹಿತಿ MG ದೇಶಪಾಂಡೆ ಅವರ
66ನೇ ಹುಟ್ಟುಹಬ್ಬದ ನಿಮಿತ್ತ ಯುಗಾದಿ ಕವಿಗೋಷ್ಠಿ ಹಾಗೂ ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಲಾಯಿತು. ಜ್ಯೋತಿ ಬೆಳಗಿಸುವ ಮೂಲಕ ಯುಗಾದಿ ಕವಿಗೋಷ್ಠಿ ಹಾಗೂ ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮಕ್ಕಳು ನಮ್ಮ ಸಮಾಜದ ಭವಿಷ್ಯ, ಅವರಲ್ಲಿ ಸಂಸ್ಕಾರ ಬಿತ್ತುವ ಮೂಲಕ ಅವರ ಜೀವನದ ಸದಾ ಸಾಹಿತ್ಯ, ಕಲೆ, ಸಂಗೀತ ಅಂತಹ ಬಹುಮುಖ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಅವಕಾಶ ನೀಡಬೇಕಿದೆ. ಇಂದು ತನ್ನ 66ನೇ ವಸಂತವು ಸಾಹಿತ್ಯ ಸೊಗಡಿನಲ್ಲಿ ಜರುಗುತ್ತಿದ್ದು, ಮಕ್ಕಳಿಗೆ ವಸ್ತ್ರಾಧಾರಣ ಮಾಡುವ ಸದಾವಕಾಶ ದೊರೆತಿರುವುದು ನನ್ನ ಜೀವನದ ಸಾರ್ಥಕ್ಯಕ್ಕೆ ನೀಡಿದ ಕೈಗನ್ನಡಿಯಾಗಿದೆ ಎಂದು ಹಿರಿಯ ಸಾಹಿತಿ MG ದೇಶಪಾಂಡೆ ಅವರು ಹೇಳಿದರು. ಸಾಮಾಜಿಕ ಜೀವನದಲ್ಲಿ ಮನುಷ್ಯನಲ್ಲಿ ಅಸಾಮಾನ್ಯತೆ ವ್ಯಕ್ತಿತ್ವ ನಿರ್ಮಾಣವಾಗುವುದರೊಂದಿಗೆ ಇತರರಿಗೆ ಮಾದರಿಯಾಗುವ ಜೀವನ ನಡೆಸುವ ಸಾಧ್ಯವಿದೆ ಎಂದು ಬಸವ ಮಂಟಪದ ಪೂಜ್ಯ ಮಾತೆ ಸತ್ಯದೇವರು ನುಡಿದರು. ಮಕ್ಕಳಿಗೆ ತಮ್ಮ ಜನ್ಮದಿನದಂದು ವಸ್ತ್ರದಾನ ಮಾಡಿ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡಲು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ದೇಶಪಾಂಡೆಯವರ ಉಜ್ವಲ ವ್ಯಕ್ತಿತ್ವ ಎತ್ತಿ ತೋರಿಸುತ್ತದೆ ಎಂದು ಬಣ್ಣಿಸಿದರು. ದೇಶಪಾಂಡೆ ಹುಟ್ಟುಹಬ್ಬದ ನಿಮಿತ್ತ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು. ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಲಾಯಿತು. ದೂರದ ಗ್ರಾಮಗಳಿಂದ ಆಗಮಿಸಿದ ಕಲಾ ತಂಡಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಗೌಟಿಗೆ, ಪುಷ್ಪಾ ಕನಕ, ಚನ್ನಬಸಪ್ಪ ಸಂಗೊಳ್ಗಿ, ಕಲ್ಯಾಣರಾವ್ ಕಾಡ್ವಾದ್, ಭಕ್ತಶ್ರೀ ಪಾಪಡೆ, ನಾಗೇಸ್ವಾಮಿ, ಜಗದೇವಿ ತಿಪ್ಶೆಟ್ಟಿ ಸೇರಿದಂತೆ 13 ಜನ ಕವಿಗಳಿಗೆ ಕವಚ ವಾಚನ ಮಾಡಿದರು. ಸಾಹಿತ್ಯ ಸಾಧನ ರಂಜೋಳ್ಕರ್, ಕರ್ನಾಟಕ ಜಾನಪದ ಪರಿಷತ್ತು ಬೀದರ್ ತಾಲೂಕಾಧ್ಯಕ್ಷ SB ಕುಚ್ವಾಳ್, ಸಾಹಿತ್ಯ ಹಂಸಕವಿ ಮಾಣಿಕರಾವ್ ಬಿರಾದರ್, ಲಿಂಗಾಯತ್ ಸಮಾಜದ ಅಧ್ಯಕ್ಷ ಕುಶಾಲ್ ಪಾಟೀಲ್ ಖಾಜಾಪುರ್, ಹೈದರಾಬಾದ್ ರೂಪಕಲಾ ಬಿಜೆಪಿ ಮುಖಂಡ ಉಪೇಂದ್ರ ದೇಶಪಾಂಡೆ, ಜಾನಪದ ಪರಿಷತ್ ತಾಲೂಕಾ ಅಧ್ಯಕ್ಷ ಖಜಾಂಚಿ ಲಕ್ಷ್ಮಣರಾವ್ ಕಾಂಜೆ, ನಾಗಲಿಂಗ ಕವಿ ಯುವ ಸಾಹಿತಿ ಮಹಾರುದ್ರ ಡಾಕುಳ್ಗಿ, ಶ್ರೀದೇವಿ ಹೂಗಾರ್, ಸಂಜೀವ್ ಕುಮಾರ್ ಸ್ವಾಮಿ ಮುಂತಾದವರು ಕಾರ್ಯಕ್ರಮದಲ್ಲಿದ್ದರು. ನಾವು ನೇಮಿಸಿಕೊಂಡು ಮಾತಾಡಿದಾಗ ಅದು ನಮ್ಮನ್ನು ತನ್ನನ್ನು ತಾನೇ ಇದೇ ನಿಲ್ಲಿಸುತ್ತಾ ಇತ್ತು, ಇದು ಮಾಡಬೇಕಂತ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಇದಕ್ಕೆ ಒಂದು ರೀತಿಯಾಗಿ ಅನಾಥ ಮಕ್ಕಳಿಗೆ ಬಟ್ಟೆ ಕೊಡುವ ಜೊತೆಗೆ ಒಂದು ಯುಗಾದಿಯ ಕವಿಗೋಷ್ಠಿ ಇಡಬೇಕು, ಅದ್ರ ಜೊತೆಗೆ ಒಂದು ಹಾಸ್ಯ ಇರಬೇಕು. ಎಲ್ಲ ಜನರು ಇದರಲ್ಲಿ ಪಾಲ್ಗೊಂಡಾಗ ಅದು ಒಂದು ಹೊಸ ಮೆರುಗು ಬರ್ತಾರೆ ಅಂತ ನಿಟ್ಟಿನಲ್ಲಿ ಇಂಥ ಒಂದು ನಾವು ಕಾರ್ಯಕ್ರಮ ಮಾಡಿದ್ದೆವು. ನನಗೆ ಅನಿಸ್ತಾ ಇತ್ತು, ಇವತ್ತು ಬೆಳಿಗ್ಗೆ ನಾವು ಈ ಮುಂಚೆನ ಮಾಡಬೇಕಂತ ಇತ್ತು. ಅವತ್ತಿನ ದಿವಸ ನೋಡಿದಾಗ ಅವತ್ತಿನ ಜನ ಅವ್ರ ಹುಟ್ಟುಹಬ್ಬ ಆಚರಣೆಗೆ ಸುಮಾರು ಜನ ಬಂದಿದ್ರು. ಆ ಬಂದಾಗ ಅನಿಸ್ತಾ ಇತ್ತು, ನನ್ನ ಹುಟ್ಟಿದ ಹಬ್ಬಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದು ಹೇಳಿದ್ರು. ಆದರೆ ಇವತ್ತು ದೊಡ್ಡ ಅನಿಸ್ತಾ ಇದೆ, ನೀವೆಲ್ಲ ನಮಗೆ ಎಷ್ಟೊಂದು ಆತ್ಮೀಯ ಅಂದರೆ ಇವತ್ತು ಸರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕ್ಷಯರೋಗ ಕೇಂದ್ರದಿಂದ ಮಾರ್ಚ್ 24ರಂದು ಬೆಳಗ್ಗೆ 11 ಗಂಟೆಗೆ ಬೀದರ್ ನಗರದ IMA ಹಾಲ್ನಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಏರ್ಪಡಿಸಲಾಗಿದೆ. ಪೌರಾಡಳಿತ, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭಾರತ್ ಭಾಯ್ ಶರೀಕರ್ ಅಧ್ಯಕ್ಷತೆ ವಹಿಸುವರು ಎಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಮಾರ್ತಾಂಡ್ ಖಾಶಂಪುರ್ಕರ್ ಅವರು ಹೇಳಿದರು. ಜಿಲ್ಲಾ ಪಂಚಾಯತ್ನ ಎಲ್ಲ ಸದಸ್ಯರು, ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸೆಲ್ವಮಣಿ R ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು.
ವಿಶ್ವ ಕ್ಷಯರೋಗ ದಿನಾಚರಣೆ ಅಂಗವಾಗಿ ಮಾರ್ಚ್ 24ರಂದು ಬೆಳಗ್ಗೆ 10:30 ಗಂಟೆಗೆ ನಗರದ ಕ್ಷಯರೋಗದ ಕುರಿತು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರದ ಆವರಣದಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ ಜಾಗೃತಿ ರ್ಯಾಲಿಗೆ ಚಾಲನೆ ನೀಡುವರು. ಜಿಲ್ಲಾ ಆಸ್ಪತ್ರೆ ಆವರಣದಿಂದ ಹೊರಡುವ ಜಾಥಾ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ತಹಸೀಲ್ದಾರ್ ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಆಸ್ಪತ್ರೆ, ಸಂಗಮ್ ಆರ್ಕೆಟ್ ಮಾರ್ಗವಾಗಿ IMA ಹಾಲ್ಗೆ ತೆರಳಿ ಮುಕ್ತಾಯಗೊಳ್ಳುವುದು. ಅದರ ಎಲ್ಲ ಸದಸ್ಯರು ಬರ್ತಾ ಇದ್ದಾರೆ. ಹಾಗೂ ಬ್ರಿಮ್ಸ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕರು, ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಮತ್ತು DS ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. DHO ಮತ್ತು CEO ಜಿಲ್ಲಾ ಪಂಚಾಯತ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ಕಡೆ ಎಲ್ಲ ಆಹ್ವಾನಿತರಿರ್ತಾರೆ. ಇವರ ಕಡೆಯಿಂದಲೇ ಕಾರ್ಯಕ್ರಮ ನಡೀತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ 13,283 ಕಫ ಪರೀಕ್ಷೆ ಮಾಡಿದ್ದೇವೆ ಈ ವರ್ಷದಲ್ಲಿ. ಅದರಲ್ಲಿ 1,073 ಜನರಿಗೆ ಧನಾತ್ಮಕ ರೋಗ ಕಂಡುಬಂದಿದೆ. ಅದರಲ್ಲಿ ನಾವು 989 ಕ್ಷಯರೋಗಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಚಿಕಿತ್ಸೆ ನೀಡಿದ್ದೇವೆ. ಈ ರೋಗಿಗಳಲ್ಲಿ ನಾವು ಸಂಪೂರ್ಣ ಗುಣಮುಖ ಹೊಂದಿದ ರೋಗಿಗಳಂದರೆ 772 ರೋಗಿಗಳು ಗುಣಮುಖ ಹೊಂದಿದ್ದಾರೆ. ಬರೀ 51 ಜನ ಸಾವನ್ನೀಡಾಗಿದ್ದಾರೆ. ಅದರಲ್ಲೂ HIV ಪೀಡಿತರು ಹಾಗೂ ಬೇರೆ ರೋಗದಿಂದ ಬಳಲುತ್ತಿದ್ದವರು ಸುಮಾರು ಜನ ಇದರಲ್ಲಿ ಸಾವನ್ನ ಅಪ್ಪಿದ್ದಾರೆ. ಮತ್ತು ನಾವು 2 ತಿಂಗಳ ನಂತರ ಸ್ಪುಟಮ್ ಕನ್ವರ್ಷನ್ ಅಂತೇಳಿ ಮಾಡ್ತೀವಿ. ಆ ಕನ್ವರ್ಷನ್ ರೇಟು 90.77 ಇದೆ ನಮ್ಮ ಹತ್ರ. 90.77% ಅವ್ರದ್ದು ಸ್ಪುಟಮ್ ಕನ್ವರ್ಷನ್ ಇದೆ. ಮತ್ತು ನಾವು ಈ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಆಶಾ ಕಾರ್ಯಕರ್ತರಿಂದ ನಾವು ಅವರಿಗೆ ಗೌರವಧನವನ್ನು ನೀಡ್ತಾ ಇದ್ದೇವೆ. ಹೊಸ ರೋಗಿಗಳಿಗೆ ಅವರು ಚಿಕಿತ್ಸೆ ಕೊಟ್ಟಲ್ಲಿ CAT 1 ಇದ್ದರೆ 1,000 ರೂಪಾಯಿ ಹಾಗೂ CAT 2 ಕೊಟ್ಟಿದ್ದರೆ 1,500 ರೂಪಾಯಿ ಹಾಗೂ MDR TB ಟ್ರೀಟ್ಮೆಂಟ್ ಕೊಟ್ಟಿದ್ದರೆ ಅವರಿಗೆ 5,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದೇವೆ ನಾವು. ನನ್ನ ಹೆಸರು ಡಾಕ್ಟರ್ ಮಾರ್ತಾಂಡರಾವ್ ಕಾಶಂಪುರ್ಕರ್, ಜಿಲ್ಲಾ ಕ್ಷಯರೋಗ ಅಧಿಕಾರಿಗಳು, ಬೀದರ್. ಕ್ಷಯರೋಗದ ಲಕ್ಷಣಗಳೆಂದರೆ ಸತತವಾಗಿ 15 ದಿವಸ ಅಥವಾ 2 ವಾರದ ಮೇಲ್ಪಟ್ಟು ಕೆಮ್ಮು ಇದ್ದರೆ, ಜ್ವರ, ತೂಕ ಕಡಿಮೆಯಾಗುವುದು, ಎದೆ ನೋವು ಅಥವಾ ಹಸಿವಾಗದೇ ಇರೋದು ಇವು ಲಕ್ಷಣಗಳು ಕಂಡುಬಂದಲ್ಲಿ ನಮ್ಮ ಎಲ್ಲ ಪ್ರಾಥಮಿಕ ಕೇಂದ್ರ ಸಂಪರ್ಕಿಸಿ ತಾವು ಕಫ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬಹುದು. ಇದು ಕಫ ಪರೀಕ್ಷೆ ಮತ್ತು ಚಿಕಿತ್ಸೆ ಕ್ಷಯರೋಗ ಚಿಕಿತ್ಸೆಯಲ್ಲಿ ಉಚಿತವಾಗಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ 16 DMCಗಳಿವೆ, ಸೂಕ್ಷ್ಮದರ್ಶಕ ಯಂತ್ರಗಳಿವೆ. ಅಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಹಾಗೂ ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಯಲ್ಲಿ ಮನೆ ಭೇಟಿ ಮಾಡಲು ಬಂದಾಗ ತಾವು ಅದರ ಮಾಹಿತಿಯನ್ನು ಕೊಟ್ಟು ಅವರಲ್ಲಿ ಪರೀಕ್ಷೆ ಕೊಳ್ಳಬೇಕು ಮತ್ತು ಸಹಕರಿಸಬೇಕಂತೇಳಿ ಎಲ್ಲ ಜನರಲ್ಲಿ ವಿನಂತಿ. ಬೀದರ್ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾರ್ಚ್ 23 ಮತ್ತು 24ರಂದು ಜಿಲ್ಲೆಯ ವಿವಿಧೆಡೆ ಪ್ರವಾಸ ಹಮ್ಮಿಕೊಂಡಿದ್ದು, ಆಯಾ ಪ್ರದೇಶದಲ್ಲಿರುವ ಲೋಕೋಪಯೋಗ ಪ್ರವಾಸಿ ಮಂದಿರಗಳಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೊಂಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಚಾಲನೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ. ಮಾರ್ಚ್ 23ರಂದು ಬೆಂಗಳೂರಿನಲ್ಲಿ JP ಭವನ ಉದ್ಘಾಟನಾ ಸಮಾರಂಭಕ್ಕೆ ಬೀದರ್ದಿಂದ JDS ದಂಡು. ಹಿರಿಯ ಸಾಹಿತಿ MG ದೇಶಪಾಂಡೆ ಅವರ ಹುಟ್ಟುಹಬ್ಬದ ನಿಮಿತ್ತ ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ. ಮಾರ್ಚ್ 24ರಂದು ಬೀದರ್ ನಗರದ IMA ಹಾಲ್ನಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.